ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೆ. ನಾನಿವತ್ತಿರೋದು ಮೈಸೂರು ಮಧ್ಯಭಾಗದಲ್ಲೇ ಇರುವಂತಹ ಸರಿಸುಮಾರು 30 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ಇಲ್ಲಿ ಕಟ್ಟಿರುವಂತಹ ಮನೆಗಳಿಗೆ ಮೂಡಾ ಪ್ಲಾನ್ ಅಪ್ರೂವಲ್ ಇರುವಂತಹ ಮೈಸೂರು ಮಧ್ಯಭಾಗದಲ್ಲೇ ಇರುವಂತಹ KNS ಇಥಿಯೋಸ್ ಅಲ್ಲಿ ಇದ್ದೀನಿ. ಎಲ್ಲಿದೆ ಇದು KNS ಇಥಿಯೋಸ್ ಅಂತಂದ್ರೆ ಮೈಸೂರು ಪ್ಯಾಲೇಸು, ದೇವರಾಜ ರಸ್ತೆ, ರ್ಯಾಡಿಸನ್ ಬ್ಲೂ ಹೋಟೆಲು, ಮಾಲ್ ಆಫ್ ಮೈಸೂರು, ಗಾಲ್ಫ್ ಕ್ಲಬ್ಬು, ರೇಸ್ ಕೋರ್ಸು ಎಕ್ಸಾಕ್ಟ್ಲಿ ಮಧ್ಯದಲ್ಲಿರುವಂಥದ್ದು. ಇನ್ನು ಪ್ರಿಸೈಸ್ ಆಗಿ ಹೇಳಬೇಕು, ಕರೆಕ್ಟಾಗಿ ಹೇಳಬೇಕು ಲೊಕೇಶನ್ ಅಂತ ಅಂದರೆ ಮೈಸೂರು ಮಾಲ್ ಆಫ್ ಮೈಸೂರು ಏನಿದೆ ಹಿಂಭಾಗದಲ್ಲೇ ಸರಿಸುಮಾರು 1 ಕಿಲೋಮೀಟರ್, ನಾನು ಯಾವ್ದು ಲೊಕೇಶನ್ಗಳು ಹೇಳಿದೆ ಅಲ್ಲಿದೆ ಸರಿಸುಮಾರು 1.5-2 ಕಿಲೋಮೀಟರ್ಲೇ ಇರುವಂಥದ್ದು. ಸರಿಸುಮಾರು 300 ನಿವೇಶನಗಳು ಹೊಂದಿರುವಂತಹ ಈ ಲೇಔಟು. ಯಾಕೆ ಇದನ್ನು ನಾನು ದಿಸ್ ಇಸ್ ಒನ್ ಆಫ್ ದ ಪ್ರೀಮಿಯಂ ಆ್ಯಂಡ್ ಗೇಟೆಡ್ ಕಮ್ಯುನಿಟಿ. ಮೈಸೂರಲ್ಲಿ ಬೆರಳೆಣಿಕೆಯಷ್ಟೇ ಗೇಟೆಡ್ ಕಮ್ಯುನಿಟಿಗಳಿರೋದು, ಅದರಲ್ಲೂ ಸಹ ವಿತ್ ಆಲ್ ಎಮ್ಯುನಿಟೀಸ್ ಅಂದರೆ 24 hour ಸೆಕ್ಯೂರಿಟಿ, CCTV ಕ್ಯಾಮ್ರಾ, ಕ್ಲಬ್ ಹೌಸು, ಸ್ವಿಮ್ಮಿಂಗ್ ಪೂಲು, ಬಾಸ್ಕೆಟ್ಬಾಲ್ ಕೋರ್ಟು, ಮಕ್ಕಳು ಆಟ ಆಡಲಿಕ್ಕೆ ಆಟದ ಮೈದಾನ, ಪಾರ್ಕ್ಗಳು, ಉದ್ಯಾನವನ ಇವೆಲ್ಲವೂ ಇರುವಂಥದ್ದು. ಕನೆಕ್ಟಿಂಗ್ ರೋಡ್, ನಾನು ಈಗ ಈ ಲೇಔಟಿನ ಒನ್ ಆಫ್ ದಿ ಕನೆಕ್ಟಿಂಗ್ ರೋಡ್ ಮಧ್ಯದಲ್ಲಿ, ಮೇನ್ ರೋಡ್ ಅಲ್ಲ, ಒನ್ ಆಫ್ ದಿ ಕನೆಕ್ಟಿಂಗ್ ರೋಡ್ ಮಧ್ಯದಲ್ಲಿರುವಂತಹ ರಸ್ತೆಯಲ್ಲಿದ್ದೀನಿ. ನೀವು ನೋಡ್ಬೋದು ಅವೆನ್ಯೂ ಟ್ರೀಸ್ಗಳಿರ್ಬೋದು, ಫುಟ್ಪಾತ್ ಇರ್ಬೋದು, ಅದ್ರ ಮಧ್ಯದಲ್ಲಿ ಹಾಕಿರುವಂತಹ ಈ ಗಿಡಗಳಿರ್ಬೋದು. ನಾನು ಭಾಳಷ್ಟು ವಿಡಿಯೋಗಳು ಹೇಳ್ತೀನಿ. ಲೇಔಟ್ ಮಾಡೋದು ಬಹಳ ಕಷ್ಟವಾಗಿರುವಂತಹ ಕೆಲಸ. ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್, ಇದು ಸರಿಸುಮಾರು 6-7 ವರ್ಷ ಹಳೆಯ ಲೇಔಟ್, ಇಸ್ ನಾಟ್ ಅ ಬ್ರ್ಯಾಂಡ್ ನ್ಯೂ ಲೇಔಟ್, ಸರಿಸುಮಾರು 5 to 8 years ಓಲ್ಡ್ ಲೇಔಟ್. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಸೈಟ್ ಮಾರ್ಕಿಂಗ್ ಇರ್ಬೋದು ಮತ್ತು ಎಲೆಕ್ಟ್ರಿಕ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬ್ಲಿಂಗ್ ಸಿಸ್ಟಮ್ ಇದೆ. ನಾನು ಭಾಳಷ್ಟು ವಿಡಿಯೋಗಳಲ್ಲಿ ಹೇಳ್ತೀನಿ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬ್ಲಿಂಗ್ ಸಿಸ್ಟಮ್ ಇರುವಂತಹ ಅದರ ಉಪಯೋಗಗಳು ಏನು ಅಂತ ಅಂದರೆ, ನೋಡಿ, ಹೈ ರೈಸ್ ಬಿಲ್ಡಿಂಗ್ಗಳು ಮಾಡಿದಾಗ ಬಾಲ್ಕನಿ ಮುಂದೆ ಎಲೆಕ್ಟ್ರಿಕ್ ವೈರ್ಗಳು ಹಾದೋಗಿರುತ್ತೆ, ಅಕಸ್ಮಾತ್ ಡೇಂಜರ್ ಇರಬಹುದು. ಸೊ ಅದಕ್ಕಾಗಿ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಮಾಡಿದಾಗ ನಿಮಗೆ ಹೈ ರೈಸ್ ಬಿಲ್ಡಿಂಗ್ ಮಾಡಿದಾಗ ಎಲೆಕ್ಟ್ರಿಕ್ ಅಂಡರ್ಗ್ರೌಂಡ್ ಇದ್ದಾಗ ಭಾಳಷ್ಟು ನಿಮಗೆ ಉಪಯೋಗ ಆಗುತ್ತೆ. ಮತ್ತು ಮೈಸೂರು ಮಧ್ಯಭಾಗದಲ್ಲಿ ಭಾಳಷ್ಟು ಜನ ನೋಡ್ತಿರ್ತೀರಿ, ಮಧ್ಯಭಾಗದಲ್ಲಿದ್ದಾಗ ಟ್ರಾಫಿಕ್ ಗಲಾಟೆ, ಹಿಂಸೆ, ತುಂಬ ಸೌಂಡ್ ಇರುತ್ತೆ, ನಾಯ್ಸ್ ಇರುತ್ತೆ ಅಂತ. ಇದು ಸರಿಸುಮಾರು 30 ಎಕರೆ ವಿಸ್ತೀರ್ಣ ರಚಿಸಲಾಗಿರುವುದು. ಯಾವುದೇ ಥರ ಇಂಟ್ರೂಷನ್ ಅಂದರೆ ಯಾವುದೇ ತರಹ ಬೇರೆ ಏರಿಯಾದವರು ಇದರಿಂದ ಒಳಗಿಂದ ಪಾಸ್ ಆಗುವಂತಹ ಕ್ರಾಸಿಂಗ್ ಓವರ್ ಇಲ್ಲದೆ ಇರೋಂತಹ ಜಾಗ. ಎಂಟ್ರಿ ರಿಸ್ಟ್ರಿಕ್ಟೆಡ್ ಇರುತ್ತೆ, ಎಂಟ್ರಿ ಆ್ಯಂಡ್ ಎಕ್ಸಿಟ್ ರಿಸ್ಟ್ರಿಕ್ಟೆಡ್ ಎಂಟ್ರಿ ಯಾಕಂದರೆ 24 hour ಸೆಕ್ಯೂರಿಟಿ ಇರೋದ್ರಿಂದ ದಿಸ್ ಎಂಟೈರ್ 30 acres ಕಾಂಪೌಂಡೆಡ್ ಪ್ರಾಪರ್ಟಿ ಆ್ಯಂಡ್ ಬ್ಯೂಟಿಫುಲ್ ವ್ಯೂ. ಮೈಸೂರು ಮಧ್ಯಭಾಗದಲ್ಲಿ ಈ ಥರ ಲೇಔಟಲ್ಲಿ ಸೈಟ್ಗಳು ಸಿಗೋದೇ ಕಷ್ಟ. ವಿತ್ ದ ಬ್ಯೂಟಿಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಚಾಮುಂಡಿ ಬೆಟ್ಟದ ಪಾದದಡಿಯಲ್ಲೇ ಇರುವಂಥದ್ದಿದು. ಇಲ್ಲಿ ನಿಮಗೆ ಮೂಡ ಅನುಮೋದಿತ ಅಂತ ಈಗಾಗಲೇ ಹೇಳಿದ್ದೀನಿ. ಸುಪ್ರೀತಿ, ಈ ಜಾಗದಲ್ಲಿ ನಾನು ಸೈಟ್ ತಗೋಬೇಕು ಅಂತ ಇದ್ದೀನಿ. ಇಲ್ಲಿ ನಾವು ಈಗಲೇ ಮನೆ ಕಟ್ಕೋಬೇಕು ಅಂತ ಇದ್ದೀವಿ. ಕುಡಿಯೋ ನೀರಿನ ವ್ಯವಸ್ಥೆ ಏನಿದೆ ಅಂತಂದರೆ ನೋಡಿ, ಇಲ್ಲಿಗೆ ಈ ಪರ್ಟಿಕ್ಯುಲರ್ ಲೊಕೇಶನ್ ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಈಗಲೇ ಸರಿಸುಮಾರು ಒಂದು 30-40 ಮನೆಗಳು ಈಗಾಗಲೇ ತಲೆ ಎತ್ತಿವೆ. ಇಲ್ಲಿ ಕಬಿನಿ ವಾಟರ್ ಸಪ್ಲೈ ಅಂದರೆ ಸರ್ಕಾರ